ಕಾಂಗ್ರೆಸ್ ರಿಯಾಕ್ಷನ್ ಅಥವಾ ಕಾಂಗ್ರೆಸ್ ನಾಯಕರ ರಿಯಾಕ್ಷನ್ ಏನಿತ್ತು ಈ ಒಂದು ವಿಚಾರಕ್ಕೆ? ರಾಹುಲ್ ಗಾಂಧಿ ಸ್ವಾಗತ ಮಾಡಿದ್ದಾರೆ ಇದನ್ನು. ಆದರೆ ಗಣತಿ ಪೂರ್ಣಗೊಳಿಸಲು ಎಷ್ಟು ದಿನ ಬೇಕು ಹೇಳಿ ನಿಮಗೆ, ಅದನ್ನು ನಮಗೆ ತಿಳಿಸಿ. ನೀವು ಬಜೆಟ್ನಲ್ಲಿ ಜಾತಿ ಜನಗಣತಿಗೆ ಹಣ ಮೀಸಲಾಗಿ ಇಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ತೆಲಂಗಾಣ ಜಾತಿ ಜನಗಣತಿಗೆ ಮಾದರಿಯಾಗಿದೆ. ಇಲ್ಲಿ ಜಾತಿ ಜನಗಣತಿಯ ಡಿಸೈನ್ ಇದೆಯಲ್ಲ, ಇದರ ವಿನ್ಯಾಸ ಇದೆಯಲ್ಲ, ಈ ವಿಚಾರದಲ್ಲಿ ನಾವು ಸರ್ಕಾರಕ್ಕೆ ಸಹಕಾರವನ್ನು ಕೊಡ್ತೇವೆ. ಮೋದಿಯವರು ಕೇಳಿಲ್ವಾ ಬೇರೆ ವಿಚಾರ. ನಾನು ಸಹಕಾರ ಕೊಡ್ತೀನಪ್ಪ, ಡಿಸೈನ್ ಹೆಂಗೆ ಮಾಡಬೇಕು, ದೇಶದಲ್ಲಿ ಜಾತಿ ಜನಗಣತಿಯ ವಿನ್ಯಾಸ ಹೇಗಿರಬೇಕು ಅನ್ನೋ ವಿಚಾರಕ್ಕೆ ಅದರ ಡಿಸೈನನ್ನು ನಾವು ಪೂರೈಸ್ತೀವಿ. ಕಾರಣ ಬಿಹಾರದ್ದೇ ಒಂದು ಮಾದರಿ ಇರುತ್ತೆ, ತೆಲಂಗಾಣದ್ದೇ ಒಂದು ಮಾದರಿ. ಬಿಹಾರ ತೆಲಂಗಾಣ ಅಂತ ಇಟ್ಕೊಂಡ್ರೆ ಇದು ಆಕಾಶಕ್ಕೂ ಭೂಮಿಗೂ ಇರ್ತಕ್ಕಂಥ ಸಂಬಂಧ ಆಗಿಬಿಡುತ್ತೆ. ಒಂದೇ ಒಂದು ಮಾಡೆಲ್ ಮಾಡಿಬಿಟ್ಟು ಈ ಒನ್ ಸೈಜ್ ಫಿಟ್ಸ್ ಫಾರ್ ಆಲ್ ಅಂತ, ಒಂದೇ ಒಂದು ಅಳತೆ ಎಲ್ರಿಗೂ ಇದೇ ಅಳತೆ ಹೊಂದುತ್ತೆ ಅಂತ ಈ ದೇಶದಲ್ಲಿ ಮಾಡೋಕ್ಕೆ ಬರಲ್ಲ. ಒಂದೊಂದು ರಾಜ್ಯದ ಚಿತ್ರಣವೇ ಒಂದೊಂದು ಥರ ಇರುತ್ತೆ. ಹಾಗಾಗಿ ಅದು ಕಾಲಮ್ಗಳ, ಅವರ ಸ್ಥಿತಿಗತಿಗಳ, ಜನಸಂಖ್ಯೆಯನ್ನು, ಅದರ ವಿಭಾಗಗಳ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ನಿಮಗೆ ಒಂದು ಮಾಡೆಲ್ ಕೊಡ್ತೀವಿ, ಡಿಸೈನ್ ಕೊಡ್ತೀವಿ, ಬೇಕಿದ್ದರೆ ನೀವು ಸಹಕಾರ ತಗೊಳ್ಳಿ ಅಂತ. ಬಿಹಾರ ತೆಲಂಗಾಣದ ನಡುವೆ ದೊಡ್ಡ ಒಂದು ಅಂತರ ಇದೆ. ಅಭಿವೃದ್ಧಿ ದೃಷ್ಟಿಯಿಂದ ಜಾತಿ ಜನಗಣತಿ ಆಗಬೇಕು. 11 ವರ್ಷಗಳ ಬಳಿಕ ದಿಢೀರಂತ ಜಾತಿ ಜನಗಣತಿ ಘೋಷಣೆ ಆಗಿದೆ. ಆದರೂ ಜಾತಿ ಜನಗಣತಿಗೆ ಬೆಂಬಲವನ್ನು ಕೊಡ್ತೀವಿ ನಾವು. ಜಾತಿ ಜನಗಣತಿಗೆ ಒಂದು ಗಡುವನ್ನು, ಒಂದು ಟೈಮ್ ಲೈನನ್ನು ಫಿಕ್ಸ್ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ. इनकी कहां कहां पार्टिसिपेशन है, पावर स्ट्रक्चर जो है हम इसको सपोर्ट करते हैं, पूरी तरह सपोर्ट करते हैं, मगर हम टाइमलाइन चाहते हैं. हम जानना चाहते हैं ये कब तक होगा, और ये एक पहला कदम है. तेलंगाना एक मॉडल बना है कास्ट सेंसस के लिए, और वो ब्लूप्रिंट बन सकती है. और कास्ट सेंसस को डिजाइन करने में हमारा पूरा सरकार को ऑफर है, पूरा समर्थन है कि हम डिजाइन करेंगे, क्योंकि डिजाइन बहुत जरूरी है. क्योंकि 2 एग्जाम्पल्स हैं, एक बिहार का डिजाइन है, दूसरा तेलंगाना का डिजाइन है. उसमें जमीन आसमान का फर्क है. और मैं दोहराना चाहता हूं कि कास्ट सेंसस पहला कदम है.